ಹಲೋ ಫ್ರೆಂಡ್ಸ್, ನಮ್ಮನೆಯವರಿಗೆ ಸೋಪ್ ಖಾಲಿಯಾಗಿದೆ, ಸೋಪ್ ತೊಗೊಂಡು ಬನ್ನಿರಿ ಅಂತ ಹೇಳಿದರೆ ಇಡೀ ಅಂಗಡಿನೇ ಓದ್ಕೊಂಡು ಬಂದಿದ್ದಾರೆ. ಎಕ್ಸ ಸೋಪು 10 ಮತ್ತು ಬಟ್ಟೆ ತೊಳೆಯೋ ಸೋಪ್ 10 ಹೀಗೆ ಏನಾದರೂ ಹೇಳಿದರೆ ಸಾಕು ಹೀಗೆ ತುಂಬ ಸಾಮಾನು ತೊಗೊಂಡು ಬರ್ತಾರೆ. ಅದ್ರ ಜೊತೆಗೆ ಇವತ್ತಿನ ವೆದರಿಗಿಂತ ನನಗೆ ಚಿಕನ್ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗೆ ಚಿಕನ್ ಸಹ ತೊಗೊಂಡು ಬಂದರು ಕಬಾಬ್ ಮಾಡು ಅಂತ ಹೇಳಿ. ಅಚ್ಚ ಖಾರ ಪುಡಿ, ಕಾರ್ನ್ಫ್ಲವರು, ಕೋಳಿ ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿ ಒಂದು ಚೆಂದ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕಿಬಿಟ್ಟು ಒಂದು 10 ನಿಮಿಷ ರೆಸ್ಟಿಗೆ ಇಡ್ತೀನಿ. ಮತ್ತು ಇವತ್ತು ಚಿಕನ್ ಸಾರನ್ನ ಮಾಡು ಅಂತ ಹೇಳಿ ಅದು ಕರ್ನಾಟಕ ಸ್ಟೈಲಲ್ಲಿ ಮಾಡಬೇಕು ಅಂತ ಅನ್ನಿಸ್ತು. ಯಾವಾಗಲೂ ನಾವು ಇದು ಕೇರಳ ಸ್ಟೈಲಲ್ಲಿ ಮಾಡಿ ತಿಂತಾ ಇದ್ವಿ, ಇವತ್ತು ಕರ್ನಾಟಕ ಸ್ಟೈಲಿ ಮಾಡು ಅಂತ ಹೇಳಿ ಅದಕ್ಕೆ ಸಹ ನಾನು ಮಾಡಿಕೊಂಡೆ. ನನಗೆ ತುಂಬಾ ಇಷ್ಟ. ಮತ್ತು ಈ ಸಾರಿಗೆ ಇವತ್ತು ಮುದ್ದೆ ಇದ್ದಿದ್ರೆ ಸೂಪರ್ ಆಗ್ತಿತ್ತು, ಆದರೆ ರಾಗಿ ಮುದ್ದೆಗೆ ಹಸಿಟ್ಟು ಖಾಲಿಯಾಗಿತ್ತು. ಹಾಗಾಗಿ ಇವತ್ತು ಅನ್ನನೇ ಮಾಡಿಕೊಂಡು ಊಟ ಮಾಡುವಂತ ಹೇಳಿ ಇದು ಮಾಡ್ಕೊಂಡ್ವಿ. ಮತ್ತು ಆ ಸಾರಿಗೆಲ್ಲ ಕುಕ್ಕರಿಗೆ ಹಾಕಿಟ್ಕೊಂಡೆ. ಅದೇ ಇದಾದಮೇಲೆ 10 ನಿಮಿಷ ಆಗಿತ್ತು ಚಿಕನ್ನು ಇದಾಕಿ ಮತ್ತು ಎಣ್ಣೆಗೆ ಹಾಕ್ಕೊಂಡೆ, ಕಬಾಬ್ ಸಹ ಮಾಡಿಕೊಂಡೆ. ಆ ಕಬಾಬ್ ಬೇಯೋಕ್ಕೇ ಬಿಡ್ತಾ ಇಲ್ಲ ನಮ್ಮ ಮನೆಯವರು. ಆಯ್ತಾ 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 ಅಂತ ಬಂದು ಕೇಳಿಕೊಂಡು ಒಂದು ರೌಂಡ್ ಹಾಕಿದ್ದನ್ನು ಎಲ್ಲರೂ ಸೇರಿ ತಿಂದ್ವಿ. ಮತ್ತು ಹಾಗೆ ಸೆಕೆಂಡ್ ರೌಂಡ್ ಹಾಕಿದೆ. ಅಷ್ಟೊತ್ತಿಗೆ ಸಾರು ಸಹ ರೆಡಿಯಾಗಿತ್ತು. ಎಲ್ಲರಿಗೂ ಊಟ ಬಡಿಸಿ ಊಟ ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಪಾತ್ರೆಗಳೆಲ್ಲ ತೊಳೆದಿಟ್ಕೊಬಿಡುವ, ಇವಾಗಲೇ ತೊಳೆದಿಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಹಾಗೆ ಪಾತ್ರೆಗಳೆಲ್ಲ ತೊಳ್ಕೊಂಡು ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ಹೊಸ ವಿಡಿಯೋ ಆಗಿ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಗುಡ್ ನೈಟ್.